ಸಮಿತಿಯ ಅಧ್ಯಕ್ಷರು, ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಆತ್ಮೀಯ ಸ್ನೇಹಿತರಂಥ ಪ್ರಧಾನ ಗಣೇಶ್ ಅವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಆದಂಥ ಧರ್ಮಜ ಉತ್ತಪ್ಪನವರು, ಅಬಕಾರಿ ಇಲಾಖೆಯ ಜಿಲ್ಲಾ ಉಪ ಆಯುಕ್ತರು, ಈಗ ಪ್ರಸ್ತುತ ಹಾಸನದಲ್ಲಿ ಸೇವೆಯನ್ನು ಸಲ್ಲಿಸ್ತಿರುವಂಥ ಮುಂಗಾರು ಸುಮಿತ್ರಾ ನಿಂಗರಾಜರವರೇ, ಒಕ್ಕಲಿಗರ ಸಂಘದ ನಿರ್ದೇಶಕರು ಹರಪಳ್ಳಿ ರವೀಂದ್ರ ಅವರು, ಸ್ನೇಹಿತರು, ಹಿರಿಯರು, ಕೊಡಗು ಗೌಡ ಸಮಾಜ ಮಡಿಕೇರಿಯ ಅಧ್ಯಕ್ಷರು ಆದಂಥ ನಂಬಗುಡಿ ಆನಂದ್ರವರು, ಲೀಡಿಂಗ್ ಎಡ್ಜ್ ಅಡ್ವರ್ಟೈಸಿಂಗ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ಸಾಮಾಜಿಕ ಕಾರ್ಯಕರ್ತರು ಪ್ರಸನ್ನ ಅಡಿಕೇರಿಯವರು, ಇತ್ತೀಚೆಗೆ ಪತ್ರಿಕೆಯಲ್ಲಿ ಬಹಳಷ್ಟು ಕಾಣಿಸುತ್ತಾರೆ. ಮುಂದೆ ರಾಜ್ಯಪಾಲರ ಟಿಕೆಟ್ ಕೇಳ್ತಾರೆ. ಯಾಕಂದರೆ ರಾಜಕೀಯದಲ್ಲಿ ಒಳ್ಳೆಯವರು ಬರಬೇಕು. ಯಾವುದೇ ಪಕ್ಷ ಗೆಲುವು ಸೋಲು ಜನ ನಿರ್ಧಾರ ಮಾಡ್ತಾರೆ. ಅಂದರೆ ಒಳ್ಳೆಯವರು ಇರಬೇಕು. ಮತ್ತು ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ಭಾಷಣವನ್ನು ಮಾಡಿ ಹಲವಾರು ಬೇಡಿಕೆಗಳನ್ನು, ಒತ್ತಾಯಗಳನ್ನು ಮಂಡಿಸಿದಂಥ ನನ್ನ ಸ್ನೇಹಿತರು ಆದಂಥ ಸುರೇಶ್ ಅವರೇ, ಇವತ್ತು ವಿವಿಧ ಕ್ಷೇತ್ರಗಳಲ್ಲಿ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟು ಕೊಡಗು ಗೌಡ ಹಿತರಕ್ಷಣಾ ಸಮಿತಿಯವರನ್ನು ಗುರುತಿಸಿ ಸನ್ಮಾನಕ್ಕೆ ಪಾತ್ರರಾದಂಥ ಕೃಪಾ ದೇವರಾಜು ಪೂಜಾರಿಯವರೇ, ಡಾಕ್ಟರ್ ಸೂರ್ಯಕುಮಾರ್ ಕಿಲ್ಲಾರವರೇ, ಬಾಲಾಡಿ ದಿಲೀಪ್ ಕುಮಾರ್ ಅವರೇ, ಕೋಳಿಬೇಲು ಜನಾರ್ದನ್ ಅವರೇ, ನನ್ನ ಸ್ನೇಹಿತನಾದಂಥ ಭೀಷ್ಮರವರ ಪುತ್ರ ದೇವರೂಪ್ ಭೀಷ್ಮ ದುಂಡಗುಡಿ ಅವರೇ, ರಾಮಣ್ಣ ಅವರೇ, ಅವ್ರನ್ನ ಸುಟ್ಟಿ ರಾಮಣ್ಣ ಅಂತಲೇ ಕರೀತಾರೆ. ಅಷ್ಟ ಪ್ರಗತಿಪರ ರೈತರು. ಮತ್ತು ಇಲ್ಲಿ ಸೇರಿರುವಂಥ ಕೊಡಗು ಗೌಡ ಹಿತರಕ್ಷಣಾ ಸಮಿತಿಯ ಎಲ್ಲ ಪದಾಧಿಕಾರಿ ಮಿತ್ರರೇ, ಉಪಾಧ್ಯಕ್ಷರೇ, ಗೌರವಾಧ್ಯಕ್ಷರೇ, ಪ್ರಧಾನ ಕಾರ್ಯದರ್ಶಿಗಳೇ, ಎಲ್ಲ ಸ್ನೇಹಿತರೇ, ಸೇರಿರುವಂಥ ಎಲ್ಲ ತಾಯಂದಿರೇ, ಅಣ್ಣ ತಮ್ಮಂದಿರೇ, ಮಾಧ್ಯಮದ ಗೆಳೆಯರೇ, ಸುರೇಶ್ ಅವರು ಪ್ರಾಸ್ತಾವಿಕವಾಗಿ ಮಾತಾಡ್ತಾ ಗೌಡ ಸಮಾಜಕ್ಕೆ ಕೊಟ್ಟಂಥ 6 ಎಕರೆ ಜಾಗದ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಇನ್ನು ಹೆಚ್ಚು ಜಾಗ ಕೊಡಿಸಿ ಅಂತ ಕೂಡ ಆನಂದ್ ಅವರು ಇದ್ದಾರೆ. ಅವರಿಗೆ ಗೊತ್ತಿದೆ ಈ 6 ಎಕರೆ ಸಿಗಬೇಕಾದ್ರೆ ಎಷ್ಟೆಲ್ಲ ಶ್ರಮ ವಹಿಸಬೇಕಾಯಿತು. 2022ರಲ್ಲಿ ತಿರಸ್ಕಾರಗೊಂಡು ವಾಪಸ್ ಬಂದಿತ್ತು. 23ರಲ್ಲಿ ಚುನಾವಣೆಯ ನಂತರ ಆಗ ಅಧ್ಯಕ್ಷರು ಜಯೇಂದ್ರ ಅವರು ಮತ್ತು ಆನಂದ್ರವರು ಮತ್ತು ಆ ಸಂಘದ ಎಲ್ಲ ಹಿರಿಯರು ಬಂದು ಒತ್ತಾಯ ಮಾಡಿ ಜಾಗ ನಮಗೆ ಕೊಡಿಸ್ಬೇಕು. ಇಲ್ಲಿಂದ ಸರ್ಕಾರಕ್ಕೆ ಅದು ಪ್ರಸ್ತಾವನೆ ಸಲ್ಲಿಸಿದಾಗ ಮೊದಲು 13 ಎಕರೆ ಕೊಡಬೇಕು ಅಂತ ಹೇಳಿ ಇಲ್ಲಿಂದ ಪ್ರಸ್ತಾವನೆ ಸಲ್ಲಿಸ್ತೀವಿ. ಬೆಂಗಳೂರಿನಲ್ಲಿ ಅಧಿಕಾರಿಗಳು ಅವರಿಗೆ ಮಡಿಕೇರಿಯಲ್ಲಿರುವಂಥ ಪ್ರದೇಶ, ಮಲೆನಾಡಿನ ಪ್ರದೇಶ ಭೌಗೋಳಿಕವಾಗಿ ಯಾವ ರೀತಿ ಇರ್ತದೆ ಅಂತ ಅಷ್ಟು ಅರಿವಿಕೆ ಇಲ್ಲ ಅಂತ ನನಗೆ ಅನಿಸ್ತದೆ. ಅವ್ರು 13 ಎಕರೆ ಯಾವ ಕಾರಣಕ್ಕೂ ಯಾವ ಸಂಘಕ್ಕೂ ಕೊಟ್ಟಿಲ್ಲ, ಕೊಡೋದಿಲ್ಲ ನಾವು ಅಂತೇಳಿ. ಮತ್ತು ನಾನೇ ಎಲ್ಲರಿಗೂ ಫೋನ್ ಮಾಡಿ ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ಬಿಡೋಣ, ಇದನ್ನು ನಾವು ಒಂದು 8 ಎಕರೆ ಮಾಡೋಣ, ಆಗ ಸಿಗುತ್ತೆ, ಆಮೇಲೆ ಮುಂದಕ್ಕೆ ನೋಡೋಣ ಅಂತೇಳಿ ಅವ್ರಿಗೆ ನಾನು ಮದುವೆ ಮಾಡಿದೆ. ಅವರು ಎಲ್ಲ ಕೂಡ ಒಪ್ಕೊಂಡು ನಾವು ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರನ್ನ ಭೇಟಿ ಮಾಡಿದ್ವಿ.
ವರ್ಷ 3-4 ಸತಿ ಭೇಟಿ ಮಾಡಿ. ಮತ್ತು ಅಲ್ಲಿ ಬೆಂಗಳೂರಿನಲ್ಲಿ ನಮ್ಮ ಇದಾರಲ್ಲ ಇಂಜಿನಿಯರ್ ಜಯರಾಮ್ ಅವರು ಮತ್ತು ಇನ್ನೊಬ್ಬರು ಹಿರಿಯರಿದ್ದಾರೆ. ಅವರಿಬ್ಬರು ಪಾಪ ಭಾಳಷ್ಟು ಅಲ್ಲಿ ಇದ್ದರೆ ಬಂದವರನ್ನು ಕಚೇರಿಗೆ ಬಂದು ಕಂದಾಯ ಇಲಾಖೆಯ ಕಚೇರಿಗೆ ಹೋಗಿ ಎಲ್ಲ ಕೂಡ ಅದರ ಹಿಂದೆ ನಿಂತು ಅದು 2 ಬಾರಿ ಸಂಪುಟ ಸಭೆಗೆ ಬರಲಿಕ್ಕೆ ನಿರ್ಣಯ ಆಯಿತು. ಕೆಲವು ತಾಂತ್ರಿಕ ವಿಚಾರಗಳು, ಇಲ್ಲಿ ಎಷ್ಟಿದೆ ಮೌಲ್ಯ, ಇದು ಭೂ ಪರಿವರ್ತನೆ ಆಗಿದ್ರೆ ಎಷ್ಟಿದೆ ಮೌಲ್ಯ, ಕಮರ್ಷಿಯಲ್ ಇದ್ದರೆ ಎಷ್ಟಿದೆ ಮೌಲ್ಯ, ಇದೆಲ್ಲವನ್ನು ಕೊಡಬೇಕು ಅಂತ ಇಲ್ಲಿ ಡಿ ಸಿ ಅವರು ಹೋಗ್ತಾ ಇದ್ದಾರೆ. ನಾನು ಹೇಳೋದು ಯಾಕಂದರೆ ಅವರೇ ಎಲ್ಲರಿಗೂ ಕೊಕ್ಕೆ ಹಾಕೋದು ಅಧಿಕಾರಿಗಳೇ. ಅದಕ್ಕೆ ಅವರು ಆಯಿತು ಅಂತೆಲ್ಲ ಮಾಡಿ ಕೊನೆಯದಾಗಿ ಅದು ಬಂದು ಕ್ಯಾಬಿನೆಟಿಗೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಕಂದಾಯ ಸಚಿವರು ಇರಲಿಲ್ಲ, ಊರಿನಲ್ಲೇ ಇಲ್ಲ. ಮತ್ತು ಒಳಗೆ ಚರ್ಚೆ ಆಗ್ತಾ ಇದ್ದಾಗ ಮನೆಯ ಒಳಗಿದ್ದಂಥ ಕೆಲವು ಸ್ನೇಹಿತರು ಸಚಿವರು ನನಗೆ ದೂರವಾಣಿ ಮೂಲಕ ಫೋನ್ ಮಾಡಿ ಇದು ಬರೀ 3 ಎಕರೆ ಕೊಡಬೇಕು ಅಂತೇಳಿ ಕಂದಾಯ ಇಲಾಖೆಯ ಕಾರ್ಯದರ್ಶಿಗಳು ಹೇಳ್ತಾ ಇದ್ದಾರೆ, ಇದನ್ನು ನೀವು ತಡೆದು ಬಿಡಿ, ಬೇಡ ಇದು ಅಂತ ಹೇಳಿ ಅವ್ರು ಫೋನ್ ಮಾಡಿದ್ದಾರೆ. ಮುಖ್ಯ ಕಾರ್ಯದರ್ಶಿಗಳಿಗೆ ಫೋನ್ ಮಾಡಿ ಬೇಡ ಅಂತ ಹೇಳಿದ್ದಾರೆ. ನಾನು ತಕ್ಷಣ ಆನಂದ್ ಅವರಿಗೆ ಫೋನ್ ಮಾಡಿದ್ದೆ, ಈ ಥರ ಆಗ್ತಾ ಇದೆ, ನನ್ನ ಅನಿಸಿಕೆ 3 ಎಕರೆ ತಗೊಳ್ಳೋಣ, ಆಮೇಲೆ ಮುಂದಕ್ಕೆ ಮತ್ತಷ್ಟು ಅದನ್ನು ಪ್ರಯತ್ನ ಮಾಡೋಣ, ಇಲ್ಲ ಯಾವುದೂ ಬೇಡ ಅಂತ ಹೇಳ್ಬಿಟ್ರೆ ಏನೂ ಸಿಗ್ದಂಗೆ ಆಗ್ಬಿಡ್ತದೆ ನೋಡಿ ಅಂತ ಹೇಳ್ತಾರೆ. ಅವರು ವಿಚಾರ ಮಾಡ್ತೀವಿ ಅಂತೇಳಿ ಆಮೇಲೆ ನಾನು ಕೊಲೆದ ಗಿರೀಶ್ ಅವ್ರಿಗೂ ಕೂಡ ಫೋನ್ ಮಾಡಿದೆ. ಅವರು ಇದನ್ನು ವಿಚಾರ ಮಾಡ್ತೀವಿ ನಾವು ಅಂತೇಳಿ ಅವರೆಲ್ಲ ಚರ್ಚೆ ಮಾಡಿ ಆಯಿತು 3 ಎಕರೆ ಕೊಡಿ, 3 ಎಕರೆ ಕೊಡಿ ಅಂತೇಳಿ ಅವ್ರು ಫೋನ್ ಮಾಡಿದ್ರು. ನಾನು ಮುಖ್ಯ ಕಾರ್ಯದರ್ಶಿಗೆ ಹೇಳಿದೆ, ಇದು ಕಮ್ಮಿ ಆಯಿತು, ಅದು ಇವಾಗ ಕೊಡ್ತೀನಿ, ಮುಂದಕ್ಕೆ ನೋಡೋಣ ಅಂತೇಳಿ ಹೇಳಿದೆ. 3 ಎಕರೆ ಮೊದಲನೇ ಸಂಪುಟ ಸಭೆಯಲ್ಲಿ ತೀರ್ಮಾನ ಆಗಿ ಪಾಸ್ ಆಗಿದೆ. 3 ಎಕರೆಗೆ ಅವರೆಲ್ಲ ಕೂಡ ಪಾಪ ನಿಜವಾಗಿ ಹೇಳ್ಬೇಕಂದ್ರೆ ಭಾಳ ದೊಡ್ಡ ಮನಸ್ಸು. ನೀವು 3 ಎಕರೆ ಕೊಡಿಸ್ದಲ್ಲ, ನಮ್ಗೆ ಭಾಳ ಸಂತೋಷ ಆಯಿತು ಅಂತೇಳಿ ಅವರೆಲ್ಲ ಬಂದು ನನಗೆ ಧನ್ಯವಾದಗಳನ್ನ ಹೇಳಿ ಎಲ್ಲ ಮೆಸೇಜ್ಗಳು ಹಾಕಿ ಎಲ್ಲ ಕಡೆ ಅವರು ತಿಳಿಸಿದ್ರು. ಅಂದರೆ 6 ಎಕರೆ ಕೊಡಬೇಕಾಗಿತ್ತು, 3 ಎಕರೆ ಸಿಗ್ತಲ್ಲ ಅಂತೇಳಿ ಅವ್ರೇನು ಬೇಸರ ಮಾಡಲ್ಲ, 8 ಎಕರೆ ಸಿಗಬೇಕಿತ್ತು. ಕೊನೆಯದಾಗಿ ನಮ್ಮ ಫೆಡರೇಷನ್ ಅಧ್ಯಕ್ಷರು ಆನಂದ್ರವರು ಮತ್ತು ಇವರು ರಾಜೇಶ್ ತೇನಂಡ ರಾಜೇಶ್ ಅವರು ಮತ್ತು ಗಿರೀಶ್ ಅವರು ಎಲ್ಲ ಕೂಡ ಫೋನ್ ಮಾಡಿ ಹಿಂಗಾರು ಮಾಡಿ ಜನ ಸ್ವಲ್ಪ ಬೇಸರ ಮಾಡ್ಕೊಂಡಿದ್ದಾರೆ. ನನಗೂ ಭಾಳ ಬೇಸರ ಆಯಿತು, ಯಾಕಂದರೆ ನಾವು 2 ವರ್ಷದಿಂದ ಪ್ರಯತ್ನ ಮಾಡಿ ಮೇಲೆ ಹೋಗೋದು, ಕೆಳಗಡೆ ಬರೋದು, ಓಡಾಡಿಸಿ ನಮ್ಮ ಕೊನೆಗೆ ಈ ಥರ ಆಯ್ತಲ್ಲ ಸಂಪುಟ ಸಭೆಯಲ್ಲಿ ಅಂತೇಳಿ ನನಗೂ ಮನಸ್ಸಿಗೆ ತುಂಬ ನೋವಾಯಿತು. ಆದರೆ ಅವರು ಆನಂದ್ರವರು ವಿಶೇಷವಾಗಿ ಅವರಿಗೆ ನಾನು ಯಾವತ್ತೂ ಧನ್ಯವಾದಗಳು ಯಾವಾಗಲೂ ಹೇಳ್ತೀನಿ, ಯಾಕಂದರೆ ಒಂದು ದೊಡ್ಡತನ ಇದೆ ಅವರು ಆಯಿತು ಇಲ್ಲಿ ಬಿಡಿ ಕೊಡೋಣ, ನೀವು ತಲೆಗೆಡಿಸ್ಕೊಬೇಡಿ, 3 ಎಕರೆ ಸಿಕ್ಕಿದೆಯಲ್ಲ ಮುಂದಕ್ಕೆ ನೋಡೋಣ ಅಂತೇಳಿ ಅವ್ರು ನನಗೆ ಸ್ವಲ್ಪ ಉತ್ಸಾಹ ತುಂಬಿದ್ರು. ಆದರೆ ನನಗೆ ಮನಸ್ಸೇ ಒಪ್ಪಲಿಲ್ಲ. ಇವರೆಲ್ಲ ಮತ್ತೆ ಫೋನ್ ಮಾಡಿ ಹೇಳಿದ್ಮೇಲೆ ನಾನು ಮುಖ್ಯ ಕಾರ್ಯದರ್ಶಿಗಳನ್ನ ಕರ್ಕೊಂಡು ಮುಖ್ಯಮಂತ್ರಿಗಳು ಮನೆಗೆ ಹೋದೆ. ಈ ಥರ ಆಗೋಗ್ಬಿಟ್ಟಿದೆ, ನಮಗೆ ನೀವು 6 ಎಕರೆ ಮಾಡಿ ಕೊಡಲೇಬೇಕು. ಅವ್ರಿಗೆ ಅವತ್ತೇನಾಗಿತ್ತು ಸಂಪುಟ ಸಭೆಯಲ್ಲಿ 20 ಗುಂಟೆ 15 ಗುಂಟೆ ಎಲ್ಲ ಬೆಂಗಳೂರು ಹೊರವಲಯದಲ್ಲಿರುವಂಥ ಗ್ರ್ಯಾಂಟ್ಗಳು ಬಂದಿತ್ತು, ಎಲ್ಲ ಹಿಂದುಳಿದ ವರ್ಗದ ಸಮುದಾಯಗಳಿಗೆ. ಅಲ್ಲೆಲ್ಲ 20 ಗುಂಟೆ 15 ಗುಂಟೆ 30 ಗುಂಟೆ ಅದು ಯಾವುದೂ ಪಾಸ್ ಆಗಲಿಲ್ಲ. ಅಲ್ಲಿ ಚರ್ಚೆಯಾಗಿ ಭಾಳ ಗಲಾಟೆ ಆಗುತ್ತೆ ಸಂಪುಟ ಸಭೆಯಲ್ಲಿ. ಇದು ನಮ್ಮ ಸಬ್ಜೆಕ್ಟ್ಗಿಂತ ಮೊದಲನೇ ಸಬ್ಜೆಕ್ಟಲ್ಲಿ ಆಗಿತ್ತು. ಅದಕ್ಕೆ ಈ 20 ಗುಂಟೆ 15 ಗುಂಟೆ 30 ಗುಂಟೆ ಇದೇ ಆಗಲಿಲ್ಲವಲ್ಲ, ಇದಕ್ಕೆ 6 ಎಕರೆ ಕೊಡೋದು ಅಂತೇಳಿ ಅದು 3 ಎಕರೆ ಮಾಡಿಬಿಟ್ಟಿದ್ರು. ನಮ್ಮ ಸಚಿವರು ಕಂದಾಯ ಸಚಿವರು ಕೂಡ ನನಗೆ ಅದನ್ನೇ ಹೇಳಿದ್ರು, ಈ ಥರ ಆಗೋಗಿದೆ ಪುರಾಣ, ನಾನು ಏನು ಮಾಡೋದು, ನೀವು ಚೀಫ್ ಮಿನಿಸ್ಟರ್ ತಾನೇ ಮಾಡ್ತಾರೆ. ಆಮೇಲೆ ನಾನು ಮುಖ್ಯ ಕಾರ್ಯದರ್ಶಿಗಳು ಅವರು ಕೂಡ ಮುಖ್ಯ ಕಾರ್ಯದರ್ಶಿಗಳು ಕೂಡ ಧನ್ಯವಾದಗಳು ಹೇಳಿದೆ. ಅವರು ಒತ್ತಾಯ ಮಾಡಿದ್ರು, ನಾವೆಲ್ಲ ಸರಿ 6 ಎಕರೆ ಮಾಡಲೇಬೇಕು. ಅವ್ರು ಆಯಿತು ಬರೋ ಸಂಪುಟ ಸಭೆಯಲ್ಲಿ 6 ಎಕರೆ ಮಾಡಿಕೊಡ್ತೀನಿ ಅಂತೇಳಿ ಮುಖ್ಯಮಂತ್ರಿಗಳು ಒಪ್ಕೊಂಡಿದ ಮೇಲೆ ನಾನು ಅವರಿಗೆಲ್ಲ ತಿಳಿಸಿದೆ, ಈ ಥರ 6 ಎಕರೆ ಆಗ್ತದೆ, ನೀವೆಲ್ಲ ಹೇಳಕ್ಕೆ ಹೋಗ್ಬೇಡಿ, ಯಾಕಂದರೆ ಇದೆಲ್ಲ ಸರ್ಕಾರಿ ಪ್ರಕ್ರಿಯೆಗಳು, ಆದರೆ 6 ಎಕರೆ ಆಗುತ್ತೆ ಅಂತೇಳಿ ಅವ್ರು ಹೇಳಿದ್ರು. ನಂತರ ಅವತ್ತು ಸಂಪುಟ ಸಭೆಯ ದಿವಸ ಬೆಳಿಗ್ಗೆ ಅವ್ರು ಮರ್ತು ಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳು 6 ಎಕರೆ ಮಾಡೋದು. ಮುಖ್ಯ ಕಾರ್ಯದರ್ಶಿಗಳು ಫೈಲ್ ತಗೊಂಡೋಗಿ ವಾಪಸ್ ನನಗೆ ಫೋನ್ ಮಾಡಿದ್ರು, ಸರ್ ನೀವೇ ಬಂದು ಹೇಳಿ ಸರ್, ಚೀಫ್ ಮಿನಿಸ್ಟರ್ ಗಮನದಲ್ಲಿಲ್ಲ, ಇದು ಕೊಟ್ಟಿದ್ದೀವಲ್ಲ ಅಂತ ಇದ್ದಾರೆ ಅಂತ ಹೇಳ್ತಾ ಇದ್ರು. ಆಮೇಲೆ ಮತ್ತೆ ನಾನು ನೋಡೋದೇ ಮನೆಗೆ, ಅಂದರೆ ನಾನು ಅವರ ಕಾನೂನು ಸಲಹೆಗಾರರಾಗಿದ್ದು ಇವರಿಗೆ ನಿಕಟ ಸಂಪರ್ಕ ಇದೆ, ಎಲ್ಲಿದ್ದರೂ ಕೂಡ ಒಳಗಡೆ ಹೋಗ್ಬೋದು, ಕಚೇರಿಯಲ್ಲಿ ಮಾತಾಡ್ತೀನಿ. ಅದೆಲ್ಲ ಸರ್ ನೀವು 6 ಎಕರೆ ಒಪ್ಕೊಂಡಿದ್ದೀರಾ, ನಾನು ಅಲ್ಲೆಲ್ಲ ಅನೌನ್ಸ್ ಮಾಡಿಬಿಟ್ಟಿದ್ದೀನಿ, ನೀವು 6 ಎಕರೆ ಮಾಡಲಿಲ್ಲ ಅಂದರೆ ನಾನು ಒಪ್ಪೋದೇ ಇಲ್ಲ ಅಂತ ಹೇಳಿ ಆಯಿತು ಅಂತೇಳಿ ಮುಖ್ಯ ಕಾರ್ಯದರ್ಶಿಗಳು ಮತ್ತೆ ಕರೆದ, ನೋಡಮ್ಮ ಅದು ಏನೋ ಪುರಾಣ ಕೇಳ್ತಿದ್ದಾರೆ 6 ಎಕರೆ ಕೊಟ್ಬಿಡಿ ಅಂತೇಳಿ ರ್ಯಾಟಿಫಿಕೇಷನ್ನಲ್ಲಿ 3 ಎಕರೆ ಕ್ಯಾಬಿನೆಟ್ ಇಶ್ಯೂ, ಅದು 3 ಎಕರೆ ರ್ಯಾಟಿಫೈ ಮಾಡೋಕ್ಕೆ ಬಂದಾಗ ಅದನ್ನು 6 ಎಕರೆ ತಿದ್ದಿ
ನಿಮಗೆ 6 ಎಕರೆಯನ್ನು ಗೌಡ ಸಮಾಜಕ್ಕೆ ಕೊಡುವಂಥ ಕೆಲಸ ಭಾಳ ಸಂಕ್ಷಿಪ್ತವಾಗಿ 5 ನಿಮಿಷದಲ್ಲಿ ಹೇಳಿ ಮುಗಿಸಿದ್ದೀನಿ. ಅಂದರೆ ಇದು 2.5 ವರ್ಷದ ಸತತವಾದಂಥ ಹೋರಾಟ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ನಿಜವಾಗ್ಲೂ ಎಲ್ಲರೂ ಕೂಡ ಅವರಿಗೆ ಧನ್ಯವಾದಗಳು ಹೇಳಬೇಕು. ಯಾಕಂದರೆ ಒಂದು ಸಣ್ಣ ಜಾಗ ಇವತ್ತು ಸರ್ಕಾರದಿಂದ ತಗೋಬೇಕಂದ್ರೆ ಅದು ಸುಲಭದ ವಿಚಾರ. ನಾವು ಕೇಳಿದಾಗ ನಾನು ಬೇರೆ ರಾಜಕಾರಣಿಗಳ ಬಗ್ಗೆ ನಾನು ಏನು ಹೇಳೋಕೆ ಹೋಗೋದಿಲ್ಲ. ಆದರೆ ಏನಾರು ಒಂದು ಮಾತು ಕೊಟ್ಟರೆ ಅದನ್ನು ಉಳಿಸ್ಕೊಳ್ಳೋದಕ್ಕೆ ನಾನು ಸತತ ಪ್ರಯತ್ನವನ್ನು ಮಾಡ್ತೀನಿ. ಶತಾಯಗತಾಯ ಅದನ್ನು ಸಾಧಿಸಲೇಬೇಕು. ಒತ್ತಡ ಜಾಸ್ತಿ ಆಗುತ್ತೆ ಆಗಿದ್ದಾಗ. ಇವತ್ತು ಯಾರೋ ಒಬ್ಬರು ಸಿಕ್ಕಿದ್ರು ಮಾಧ್ಯಮದಲ್ಲಿ ಪತ್ರಿಕಾಗೋಷ್ಠಿ ಇತ್ತು, ಅದಕ್ಕೆ ಸ್ವಲ್ಪ ತಡ ಇತ್ತು, ದಯವಿಟ್ಟು ಕ್ಷಮಿಸಬೇಕು ಮರ್ತೈತು ಹೇಳಿದ್ರು. ಅಲ್ಲಿ ಪತ್ರಿಕೆಯವರು ಹೇಳಿದ್ರು, ಅದು ಯಾರೋ ಒಂದು ಪದೇ ಹೇಳ್ತಾರೆ, ಸರ್ ನೀವು ಕೊಡ್ತೀವಿ ಅಂತ ಏನೂ ಕೊಟ್ಟಿಲ್ಲ ಅಂದ್ಕೊಂಡು ಹೇಳ್ತಾರೆ ಯಾರೋ ಒಬ್ಬರು ಶಾಸಕರು. ನಾನು ಹೇಳ್ದೆ ಹಂಗಿದ್ರೆ ಸುಲಭ, ಯಾಕಂದರೆ ಮಾನಸಿಕವಾಗಿ ಏನು ಒತ್ತಡನೇ ಇರೋದಿಲ್ಲ. ಈಗ ನಾವು ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಕೆಲಸ ಮಾಡೋದು ಭಾಳ ಒತ್ತಡ. ಯಾವುದಾದ್ರು ಒಂದು ಒಪ್ಕೊಂಡ್ರೆ ಅದನ್ನು ಮಾಡಲೇಬೇಕು. ಅದಕ್ಕೆ ನೇರವಾಗಿ ಯಾವುದಾಗುತ್ತೆ ಯಾವುದಾಗಲ್ಲ ಅಂತ ನಾನು ಹೇಳಿ, ಅದಕ್ಕೆ 13 ಎಕರೆ ಇದ್ದಿದ್ದು ಆಗೋದಿಲ್ಲ, ಇದು ಬೇಡ ನಾವು ಪ್ರಯತ್ನ ಮಾಡೋದು ಅಂತೇಳಿ 8 ಎಕರೆ ಮಾಡಿ 6 ಎಕರೆ ಸಿಕ್ಕಿದೆ. ಮುಂದೆ ಕೂಡ ಇನ್ನು ಸ್ವಲ್ಪ ಬಾಕಿ ಇರುವಂಥ ಜಾಗ ಏನಿದೆ ಅದನ್ನು ಕೂಡ ಕೊಡಲಿಕ್ಕೆ ಮುಂದಿನ ದಿವಸಗಳಲ್ಲಿ ಖಂಡಿತವಾಗಿ ಪ್ರಯತ್ನವನ್ನು ಮಾಡೋಣ. ಗೌಡ ಸಮಾಜದ ಒಳ್ಳೆಯ ಕಟ್ಟಡ ಆಗಲಿ, ನಿರ್ಮಾಣ ಆಗಲಿ, ಈಗಿರುವಂಥ ಆಡಳಿತ ಮಂಡಳಿಯವರು ಅಧ್ಯಕ್ಷರು ಆನಂದರವರು ಅವರು ಖಂಡಿತವಾಗಿ ಒಳ್ಳೆಯ ಕೆಲಸವನ್ನು ಮಾಡ್ತಾರೆ. ಎಲ್ಲರಿಗೂ ಕೂಡ ಮಾರ್ಗದರ್ಶಕ ಮಾಡ್ತಾರೆ ಅಂತ ಹೇಳುವಂಥ ವಿಶ್ವಾಸ ನನಗಿದೆ. ನಾನು ಕಟ್ಟಡ ನಿರ್ಮಾಣಕ್ಕೂ ಕೂಡ ನನ್ನ ಸಹಕಾರವನ್ನು ಕೊಡ್ತೀನಿ. ಒಳ್ಳೆಯ ಒಂದು ಕಟ್ಟಡ, ಭವ್ಯವಾದಂಥ ಕಟ್ಟಡ ನಿರ್ಮಾಣ ಆಗಿ ಗೌಡ ಸಮಾಜದ ಒಂದು ಆಚಾರ ವಿಚಾರಗಳು ಮತ್ತು ಸಂಸ್ಕೃತಿ, ವಿಭಿನ್ನವಾದಂಥ ಒಂದು ಸಂಸ್ಕೃತಿ ಇದೆ, ಅದನ್ನು ಉಳಿಸುವಂಥ ಕೆಲಸ ಆಗಲಿ ಅಂತ ನಾನು ಇವತ್ತು ಆಶಯಿಸ್ತೇನೆ. ಹಾಗೆ ಭಾಗಮಂಡಲದಲ್ಲಿರುವಂಥ ಗೌಡ ಸಮಾಜದವರು ನಮ್ಮ ಚುನಾವಣೆಗಿಂತ ಮೊದಲು ಕಟ್ಟಡ ನಿರ್ಮಾಣದ ಸಂದರ್ಭದಲ್ಲಿ ಅಲ್ಲಿ ಕರೆಸಿದ್ದು ನಾನು ಕೈಯಲ್ಲಾಗುವಂಥ ಋಣ ಸಹಾಯ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ಸಹಾಯವನ್ನು ಮಾಡಿದ್ದೆ. ಸರ್ಕಾರ ಬಂದ ಮೇಲೆ ಅದನ್ನು ಅನುದಾನ ಪಡಿಸಬೇಕು ಅಂತ ಹೇಳೋದು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮಾಡಿ 1 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಲಿಕ್ಕೆ ಅವರು ಆದೇಶ ಹೊರಡಿಸಿದ್ದಾರೆ. ಇನ್ನೂ ಹಣ ಬಂದಿಲ್ಲ, ಆದಷ್ಟು ಬೇಗ ನಾನು ಈ ಸದನ ಮುಗಿಯುವಷ್ಟರೊಳಗಡೆ ಅದನ್ನು ಕೊಡಿಸುವಂಥ ಕೆಲಸ ಮಾಡ್ತೀನಿ. ಅದು ಕೂಡ ಆದಷ್ಟು ಬೇಗ ಪೂರ್ಣಗೊಳ್ಳಲಿ ಅಂತೇಳಿ ನಾನು ಆಶ್ರಯಿಸ್ತೇನೆ. ಹಾಗೆ ಈ ವರ್ಷದ ಕ್ರಿಯಾ ಯೋಜನೆಯಲ್ಲಿ 5 ಮನೆಗಳ ಅಭಿವೃದ್ಧಿ ಎಲ್ಲ, ಈಗ ನಮ್ಮ ಅರೆಭಾಷೆ ಗೌಡರ 5 ಮನೆಗಳಿರ್ಬೋದು, ಕೊಡವ ಭಾಷೆ ಮಾತಾಡುವಂಥ ಬಹಳಷ್ಟು ದೊಡ್ಡ ಸಮುದಾಯ 21 ಜನಾಂಗ, ಅವರ 5 ಮನೆಗಳಿರ್ಬೋದು, ಕೊಡವ ಸಮುದಾಯದ 5 ಮನೆಗಳಿರ್ಬೋದು, ಇದೆಲ್ಲರ ಅಭಿವೃದ್ಧಿಗಾಗಿ ಒಟ್ಟಾರೆ ಒಂದು 110 5 ಮನೆಗಳಿಗಿಂತ ಜಾಸ್ತಿ 4.5 ಕೋಟಿ ರೂಪಾಯಿ ಈ ಬಾರಿ ಅದಕ್ಕೆ ಮೀಸಲಿಟ್ಟು ಕ್ರಿಯಾ ಯೋಜನೆಯನ್ನು ಮಾಡಿದ್ದೇವೆ. ಅರೆಭಾಷೆ ಗೌಡ ಸಮಾಜದವರಿಗೆ ಬಹುಶಃ 30ಕ್ಕಿಂತ ಹೆಚ್ಚು 5 ಮನೆಗಳಿಗೆ, 5 ಮನೆ ರಸ್ತೆಗಳಿಗೆ, 5 ಮನೆ ಅಭಿವೃದ್ಧಿ ಅಥವಾ 5 ಮನೆ ರಸ್ತೆ ಅದು ಯಾವ್ದು ಹೇಳಿದ್ದಾರೆ ಅದಕ್ಕೆ ಈ ಬಾರಿಯ ಕ್ರಿಯಾ ಯೋಜನೆಯಲ್ಲಿ ಕೊಡುವಂಥ ಕೆಲಸ ಆಗುತ್ತೆ. 35 ಮನೆಗಳಿಗಿಂತ ಹೆಚ್ಚು 5 ಮನೆಗಳಿಗೆ ಕೊಡುವಂಥದ್ದು. ಆ ರೀತಿಯಾಗಿ ನಾನು ಇಷ್ಟೇ ತಮ್ಮಲ್ಲಿ ವಿನಂತಿ ಮಾಡೋದು, ನಾನು ಹುಟ್ಟಿರೋದು ವಿರಾಜಪೇಟೆಯಲ್ಲಿ, ನನ್ನ ಬಾಲ್ಯ ವಿರಾಜಪೇಟೆಯಲ್ಲಿ ತಾಲೂಕು ಕಚೇರಿ, ತಾಲೂಕು ಮೈದಾನ ಆವಾಗ ಅದರ ಮುಂಭಾಗದಲ್ಲಿರುವಂಥ ನನ್ನ ತಾಯಿಯ ಮನೆಯಲ್ಲಿ ಆಗಿರುವಂಥದ್ದು, ಅಲ್ಲೇ ಓದಿದೆ. ನಂತರ ನನ್ನ ತಂದೆ ವಿರೋಧ ಪಕ್ಷದ ನಾಯಕರಾಗಿದ್ದರು 78ನೇ ಇಸ್ವಿ. ಆಗ ಬೆಂಗಳೂರಿನಲ್ಲಿ ಮನೆ ಸಿಕ್ತು ಅಂತ ನಾವೆಲ್ಲ ಕುಟುಂಬಸ್ಥರಾಗಿ ಬೆಂಗಳೂರಿಗೆ, ಈಗ ಹೆಚ್ಚಿನ ವಿದ್ಯಾಭ್ಯಾಸ ಬೆಂಗಳೂರಿನಲ್ಲಾಗಿದೆ. ನಮಗೆ ಯಾವುದು, ನಾನು ಜೀವನದಲ್ಲಿ ಯಾವತ್ತೂ ಯಾವುದೇ ಜಾತಿ ಪದ್ಧತಿ ಆಗಲಿ, ಬೇರೆ ರೀತಿಯಾದಂಥ ಭೇದ ಭಾವಗಳಾಗಲಿ ನನ್ನ ಮನಸ್ಸಿನಲ್ಲಿ ಇದ್ದೇ ಇಲ್ಲ, ಇರೋದು ಇಲ್ಲ. ಈ ರಾಜಕೀಯ ಹೆಂಗೆ ಅಂತ ಹೇಳಿದ್ರೆ, ನೋಡಪ್ಪ ಅವ್ರು ಕೊಟ್ಬಿಟ್ರೆ ಇವ್ರು ಕೊಟ್ಟಿಲ್ಲ, ಇವ್ರು ಜಾತಿವಾದಿ ಅಂತ. ಈಗ ಯಾವುದಿದು ಅಂತತ್ವವಾಗಿ ಯಾವ್ಯಾವುದು ಏನೇನಾಗಿದೆ ಅಂತ ಹೇಳೋದನ್ನು ಜನರಿಗೆ ಮುಟ್ಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಕೊನೆಯದನ್ನು ಮಾತ್ರ ನೋಡ್ತಾರೆ, ಏನು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ರಾಜಕೀಯದಲ್ಲಿ ಇರ್ತೀವಿ, ಓದ್ತೀವಿ, ಗೆಲ್ತೀವಿ, ಸೋಲ್ತೀವಿ, ಇದೆಲ್ಲ ಇರ್ತದೆ ಜೀವನದಲ್ಲಿ, ಅದೇ ಎಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಆದರೆ ನಾನೀಗ ನೋಡಿ, ಅವರು ಯಾರೋ ಪಾಪ ನಮ್ಮ ದೀಪಕ್ ಕೊಟ್ಟೋದಲ್ಲ, ಅವರು ಫೋನ್ ಮಾಡಿದರು, ಅವ್ರಿಗೆ ಪಾಪ ಯಾರು ತೊಂದರೆ ಆಗಿದೆ ಆರೋಗ್ಯಕ್ಕೆ, ನೀವು ಸಹಾಯ ಮಾಡಿ. ಅಲ್ಲಿ ಯಾರು ಯಾವ ಜಾತಿ ಯಾವ ಜನ ಕೇಳ್ತಾರೆ. ಇವತ್ತವರೆಗೂ ನನ್ನ ಹತ್ರ ಒಬ್ಬ ಶಾಸಕನಾಗಿ, ಒಬ್ಬ ವಕೀಲನಾಗಿ, ಒಬ್ಬ ನಾಗರಿಕನಾಗಿ ಬಂದಂಥವ್ರು ಯಾರನ್ನೂ ಕೂಡ ನಾನು ಜಾತಿನೂ ಕೇಳಿಲ್ಲ, ಧರ್ಮನೂ ಕೇಳಿಲ್ಲ. ಅದು ಯಾವುದಾದ್ರೂ ನನಗೆ ಯಾವ ವ್ಯತ್ಯಾಸವೂ ಆಗಿಲ್ಲ, ಆಗೋದಿಲ್ಲ. ಯಾರು ನಿಮಗೂ ಕೂಡ ಆಗ್ಬಾರ್ದು, ಯಾರು ಕೂಡ ಆಗ್ಬಾರ್ದು. ನಮ್ಮ ಜನಾಂಗ ಈಗ
ಕೊಡಗಿನಲ್ಲಿ ಮತ್ತು ದಕ್ಷಿಣ ಕನ್ನಡ ಭಾಗದಲ್ಲಿ ಇರುವಂಥ ಜನಾಂಗ ಭಾಷೆಗಳು ಭಾಳ ವಿಶೇಷವಾದಂಥ ಒಂದು ಜನಾಂಗ. ಅವರ ಭಾಷೆ, ಸಂಸ್ಕೃತಿ, ಈ ಸಾಹಿತ್ಯ, ಉಡುಪು, ಆಹಾರ ಪದ್ಧತಿ ಇದನ್ನು ಉಳಿಸ್ಬೇಕು, ಖಂಡಿತವಾಗಿ ಉಳಿಸ್ಬೇಕು. ಅದ್ರ ಬಗ್ಗೆ ಹೆಮ್ಮೆ ಇರಬೇಕು. ನಾನು ಪದೇ ಪದೇ ಹೇಳ್ತೀನಿ, ಕೊಡಗಿನ ನೈಜವಾದಂಥ ಕೊಡಗು ಆಗಬೇಕಾದ್ರೆ ಎಲ್ಲರ ಸಮ್ಮಿಲನ ಆಗಬೇಕು, ಎಲ್ಲರ ಏಳಿಗೆ ಕೂಡ. ಅದು ಮಾತ್ರ ಆಗುತ್ತೆ. ಒಬ್ಬರನ್ನ ಬಿಟ್ಟು ಇನ್ನೊಬ್ರು ಹೇಳೋಕ್ಕೆ ಸಾಧ್ಯ ಇಲ್ಲ. ಇನ್ನೊಬ್ರು ಇದ್ದರೆ ಅದು ಕೊಡಗು ಕೂಡ ಆಗಕ್ಕೆ ಸಾಧ್ಯ. ಇದರಿಂದ ಎಲ್ಲರೂ ಕೂಡ ಜೊತೆ ಸೇರಿ ಒಂದು ಸಾಮರಸ್ಯತೆ. ಈಗ ತಲಕಾವೇರಿನಲ್ಲಿ ನಾವು ಇದು ಕಾವೇರಿ ಸಂಕ್ರಮಣ ಆಚರಣೆ ಮಾಡ್ತೀವಿ, ತೀರ್ಥೋದ್ಭವವಾದಂಥ ಸಂದರ್ಭದಲ್ಲಿ. ನಾನು ಬಂದಾಗಿದ್ದ ಮೇಲೆ ಕಳೆದ 3 ವರ್ಷದಿಂದ ಬಹುಶಃ ತಾವು ತಮ್ಮ ಸಮಾಜದ ನಾಯಕರಲ್ಲಿ ಕೇಳ್ಬೋದು, ಯಾವುದೇ ವ್ಯತ್ಯಾಸಗಳಿಲ್ಲ, ಏನೇ ಭೇದ ಭಾವಗಳಿಲ್ಲ, ಅಲ್ಲಿ ಆಗಬೇಕು, ಎಲ್ಲರೂ ಭಾಗವಹಿಸಲಿಕ್ಕೆ ಅವಕಾಶ ಆಗಬೇಕು ಅಂತ ಹೇಳುವಂಥ ವಾತಾವರಣವನ್ನು ನಿರ್ಮಾಣ ಮಾಡಿ. ಇದ್ರ ಬಗ್ಗೆ ಯಾವುದೇ ಎರಡನೇ ಮಾತೇ ಇಲ್ಲ. ಇದೇ ರೀತಿಯಾಗಿ ಎಲ್ಲರೂ ಕೂಡ ಎಲ್ಲರೂ ಭಾಗವಹಿಸಬೇಕು, ಎಲ್ಲರೂ ಅವರವರ ಸಂಸ್ಕೃತಿಯಲ್ಲಿ ಇರಬೇಕು, ಒಂದು ಸಾಮರಸ್ಯ ಇರಬೇಕು. ರಾಜಕಾರಣಕ್ಕಾಗಿ ಒಡಕನ್ನು ನಿರ್ಮಾಣ ಮಾಡಿರ್ಬೋದು ಹಲವರು, ಅದನ್ನು ನಾನು ಅದರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ಆದರೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಸಮಾಜ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಚುನಾವಣೆಯನ್ನು ನಡೆಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಆ ಥರ ಮಾಡ್ತೀವಿ ಅಂತ ತಿಳ್ಕೊಂಡಿದ್ರೆ ಅದು ಸುಳ್ಳು, ಅದು ಸಾಧ್ಯನೇ ಇಲ್ಲ. ನಾವು ಎಷ್ಟು ಬಾಂಧವ್ಯತೆಯನ್ನು ಬೆರಿತೀವಿ, ಎಷ್ಟು ಸಾಮರಸ್ಯವನ್ನು ನಾವು ಬೆರಿತೇವೆ, ಅಷ್ಟೇ ಜನ ನಮಗೆ ಆಶೀರ್ವಾದ ಮಾಡ್ತಾರೆ. ಒಳ್ಳೆಯದು ಕೂಡ, ಒಳ್ಳೇದು ಮಾಡೋವರೆಗೂ ಒಳ್ಳೆಯದಾಗುತ್ತೆ. ಒಳ್ಳೆಯ ಕೆಲಸವನ್ನು ಖುಷಿ ಆಯಿತು. ನಿಮಗೂ ಖುಷಿ ಆಯ್ತಲ್ಲ? ಸೊ ಅದರಿಂದ ನಾವೆಲ್ಲ ಕೂಡ ಜೊತೆಗೆ ಸೇರೋಣ, ಜೊತೆನಲ್ಲಿರೋಣ. ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋಂಥ ಕೆಲಸ ಮಾಡೋಣ. ನನ್ನ ಜನಪ್ರತಿನಿಧಿಯಾಗಿ ಎಲ್ಲರೂ ಒಂದೇ, ಮನೆಯಲ್ಲಿ ಬೇರೆ ಇರಬೇಕು, ಆದರೆ ಜನಪ್ರತಿನಿಧಿಯಾಗಿ ಎಲ್ಲರೂ ಒಂದೇ, ಎಲ್ಲರ ಅಭಿವೃದ್ಧಿ ಆಗಬೇಕು, ಎಲ್ಲರ ಏಳಿಗೆ ಆಗಬೇಕು. ಆ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಭಾಳ ಹೆಚ್ಚು ಬದ್ಧತೆಯಿಂದ ಶ್ರಮವಹಿಸಿ ಕೆಲಸವನ್ನು ಮಾಡ್ತಾ ಇದ್ದೀನಿ, ಮುಂದಕ್ಕೂ ಕೂಡ ಮಾಡ್ತೀನಿ. ತಮ್ಮೆಲ್ಲರ ಆಶೀರ್ವಾದ, ಸಹಕಾರ, ಪ್ರೀತಿ, ವಿಶ್ವಾಸ ನಾವೇನು ತೋರ್ತಾ ಇದ್ದೀರಾ ಅದು ಇದೇ ರೀತಿ ಮುಂದಕ್ಕೂ ಕೂಡ ಇರಲಿ. ಚುನಾವಣೆ 28ಕ್ಕೆ ಬಂದಾಗ ರಾಜಕೀಯ ಮಾಡೋಣ. ಈಗ ಪ್ರಸನ್ನ ಅವರು ಅದಕ್ಕೆ ಹೇಳಿದ್ರು, ಯಾಕಂದರೆ 2-3 ಪತ್ರಿಕಾ ಇದರಲ್ಲಿ ನೋಡಿದೆ ನಾನು ಲೇಖನಗಳು, ಒಳ್ಳೆಯವರು ಸೌಜನ್ಯದಿಂದ ಇರ್ತಾರೆ, ಅವ್ರಿಗೆ ಅವಕಾಶ ಸಿಕ್ಕಲಿ ಒಳ್ಳೆಯದು. ಯಾವತ್ತೂ ಕೂಡ ನಾವು ಬೇಡ ಅಂತ. ಅದರಿಂದ ಬರಲಿ, ಒಳ್ಳೆಯವರು ಬರಲಿ, ಯುವಕರು ಬರಲಿ. ರಾಜಕೀಯ ಕ್ಷೇತ್ರ ಭಾಳ ದೊಡ್ಡದು, ಒಂದಲ್ಲ ಒಂದು ಅವಕಾಶ ಸಿಕ್ಕೇ ಸಿಗ್ತದೆ. ಸಮಾಜ ಸೇವೆಯೇ ಗುರಿ ಇರಬೇಕು, ಅಧಿಕಾರ ಗುರಿ ಆಗಬೇಕು. ಸಮಾಜ ಸೇವೆಯ ಗುರಿ ಆಗಬೇಕು, ಜನರ ಸೇವೆಯ ಗುರಿ ಆಗಬೇಕು. ಆ ರೀತಿಯಾಗಿ ಕೆಲಸವನ್ನು ಮಾಡಿ ಒಳ್ಳೆಯ ಆರೋಗ್ಯಕರವಾದಂಥ ಗುಣಮಟ್ಟವಾದಂಥ ಸಮಾಜ ನಿರ್ಮಾಣಕ್ಕೆ ನಾವೆಲ್ಲ ಕೂಡ ಕೈ ಜೋಡಿಸಿ ಬದ್ಧವಾಗಿ ಕೆಲಸ ಮಾಡೋಣ ಅಂತ ಹೇಳುವಂಥ ಮಾತನ್ನು ಹೇಳಿ, ಈ ಒಂದು ಸುಂದರವಾದಂಥ ಕಾರ್ಯಕ್ರಮದಲ್ಲಿ ನನಗೆ ತಾವು ಏನು ಅಭಿನಂದನೆಯನ್ನು ಸಲ್ಲಿಸಿದ್ದೀರಿ, ಭಾಳ ವಿನಯಪೂರ್ವಕವಾಗಿ ಅದನ್ನು ಸ್ವೀಕಾರ ಮಾಡಿಕೊಂಡು ನಮಗೆಲ್ಲರಿಗೂ ಕೂಡ ನಮಸ್ಕಾರಗಳನ್ನು ಹೇಳಿ, ನಮ್ಮ ತಾಯಿ ಕಾವೇರನ್ನೇ ಎಲ್ಲರಿಗೂ ಕೂಡ ಆಶೀರ್ವಾದ ಮಾಡಿ, ಹೆಚ್ಚು ಸಂಖ್ಯೆಯಲ್ಲಿ ಸಣ್ಣ ಮಕ್ಕಳು, ಯುವಕರು, ಯುವಕಿಯರು ಕಾಣ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ. ಅವರಿಗೆಲ್ಲರಿಗೂ ಒಳ್ಳೆಯ ಭವಿಷ್ಯ, ಉಜ್ವಲವಾದಂಥ ಭವಿಷ್ಯನ ತಾಯಿ ಕರುಣಿಸಲಿ ಅಂತ ನಾನು ಇವತ್ತು ಪ್ರಾರ್ಥನೆಯನ್ನು ಮಾಡಿ ನಮಗೆಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.